ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮೂ ನಾನು ಪೂಜೆ ಮಾಡಿರೋದನ್ನು ವ್ಲಾಗ್ ಹಾಕ್ತಾ ಇದ್ದೀನಿ. ಫಸ್ಟ್ ನೀವು ದೇವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಬಾಗಿಲು ಒರೆಸಿ ಕ್ಲೀನ್ ಮಾಡಿ ಅದಕ್ಕೊಂದು ರಂಗೋಲಿ ಇಟ್ಟು ಹೂವು ಇಡಿ. ಎದ್ದಿದ ತಕ್ಷಣ ಹೆಂಗಸರು ಎಲ್ಲರೂ ಮಾಡಬೇಕಾಗಿರೋ ಕೆಲಸ ಅಂದರೆ ಅದೇನೇ. ಯಾಕೆ ಅಂದರೆ ನೀವು ಫಸ್ಟ್ ಬರ್ತಿದ್ದಂಗೆ ಮನೆ ಬಾಗಿಲಿಗೆ ಬರ್ತಿದ್ದಂಗೆ ನಿಮಗೆ ಕಾಣೋದೇನು ಹೇಳಿ ಬಾಗಿಲು. ಅದಕ್ಕೆ ಒಂದು ಹೂವು ಇಲ್ಲ ಅಂದರೆ, ಒಂದು ಅಲಂಕಾರ ಇಲ್ಲ ಅಂದರೆ ಅದು ಎಷ್ಟು ಕೆಟ್ಟದಾಗಿ ಕಾಣೋಕ್ಕೆ ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಕಾಣುತ್ತೆ. ಒಂದು ಲಕ್ಷ್ಮೀ ವಾಸಸ್ಥಾನ ಅಂತಾರೆ ಮುಂಬಾಗಿಲು ಮತ್ತು ದೇವ್ರ ಮನೆ ಬಾಗಿಲು. ಆ ಬಾಗಿಲುಗಳು ಇಲ್ಲದೆ ಇರೋ ಮನೆಗಳೇ ಇರೋದಿಲ್ಲ. ಆದ್ದರಿಂದ ಯಾವಾಗಲೂ ಅಷ್ಟೇ, ಮುಂಬಾಗಿಲಿಗೂ ಅಷ್ಟೇ, ದೇವ್ರ ಮನೆ ಬಾಗಿಲಿಗೂ ಅಷ್ಟೇ ಎದ್ದಿದ ತಕ್ಷಣ ನೀಟಾಗಿ ಒರೆಸಿ ಒಂದು ರಂಗೋಲಿ ಇಡಿ. ನನಗೆ ರಂಗೋಲಿಗಳನ್ನ ಹೊಸ್ಲು ಮೇಲೆ ಅಷ್ಟೊಂದು ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ. ನಾನು ಅದಕ್ಕೆ ಅಚ್ಚು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಅಚ್ಚನ್ನ ಇಟ್ಟರೆ ಬರೆಯೋದಕ್ಕಿಂತನೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅದು ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಆಮೇಲೆ ರಂಗೋಲಿ ಇಡೋದ್ರಲ್ಲೂ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಆ ರಂಗೋಲೆ ಪುಡಿಗೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ರಂಗೋಲಿನ ಇಡಿ. ಅದು ಯಾವಾಗಲೂ ಶುಭ ಫಲಗಳನ್ನ ತರ್ತಾ ಇರುತ್ತೆ. ರಂಗೋಲಿಯಿಂದ ಬಂದಿದ ತಕ್ಷಣ ನಾನು ದೇವ್ರ ಮನೇನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ನೆಕ್ಸ್ಟು ಹಳೇದು ಹೂವು ಎಲ್ಲ ತೆಗೆದ್ಬಿಟ್ಟು ಒಂದು ಸತಿ ಒರೆಸ್ಕೊಂಡಿದ್ದೀನಿ. ದೇವ್ರಿಗೆ ದೀಪಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಯಾವಾಗಲೂ ಗಂಧದಿಂದ ಪೂಜೆ ಮಾಡಬೇಕು. ಗಂಧ ಹಚ್ಚೇನೆ ಮುಂದಿನ ಕೆಲಸ. ಸುಮ್ಮನೆ ಹಾಗೆ ಅರಿಶಿನ ಕುಂಕುಮ ಇಡಬಾರ್ದು. ನಾನು ತೇದ್ಬಿಟ್ಟು ಗಂಧನ ಎತ್ತಿಟ್ಕೊಂಡಿರ್ತೀನಿ. ಅಂದರೆ ಒಂದು ಸತಿಗೆ ಒಂದು ಸ್ವಲ್ಪನೇ ತೇದಿರ್ತೀನಿ. ಪ್ರತಿ ದಿವಸನೂ ನನ್ನ ಕೈಲೂ ತೇಯೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ತೇದ್ಬಿಟ್ಟು ಒಂದು ಕಡೆ ಎತ್ತಿಟ್ಟಿರ್ತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಗಂಧ ಇಟ್ಕೋಬೇಕು. ಇದು ಕಾಮಾಕ್ಷಿ ದೀಪ ಅಂತ ಹೇಳಿಬಿಟ್ಟು, ಈ ಕಾಮಾಕ್ಷಿ ದೀಪನ ಒಂದೇ ಮಾತ್ರನೇ ಹಚ್ಚಬೇಕು. ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದನ್ನ ದೀಪ ಹಚ್ಚಬೇಕು. ಈ ದೀಪ ಹಚ್ಚೋದ್ರಿಂದ ಮನೇಲಿ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ ಯಾವಾಗಲೂ ಇರುತ್ತೆ ಅಂತ ಹೇಳಿಬಿಟ್ಟು ಭಾವಿಸ್ತಾರೆ ನಮ್ಮ ದೊಡ್ಡವರು ಕೂಡ. ಅದು ನಿಜನೂ ಕೂಡ. ಅದಕ್ಕೆ ಆ ಕಡೆ ಈ ಕಡೆ ಅರಿಶಿನ ಇಟ್ಟು ಮಧ್ಯದಲ್ಲಿ ಕುಂಕುಮ, ನೀವು ಯಾವ ರೀತಿ ಬೇಕಿದ್ರೂ ಅಲಂಕಾರ ಮಾಡ್ಬೋದು. ಆದರೆ ದೇವರಿಗೆ ಪೂಜೆ ಮಾಡೋಕ್ಕಿಂತ ಮೊದಲು, ದೇವರು ದೀಪ ಹಚ್ಚೋಕ್ಕಿಂತ ಮೊದಲು ದೀಪಕ್ಕೆ ಪೂಜೆ ಮಾಡೇನೇ ಬೇರೆ ಕೆಲಸ ಮಾಡಬೇಕು. ಯಾಕೆಂದರೆ ದೀಪಕ್ಕೆ ಪೂಜೆನೇ ಇಲ್ಲದೆ ಹಾಗೇನೇ ಪೂಜೆ ಸಲ್ಲಲ್ಲ. ಯಾವಾಗಲೂ ಅಷ್ಟೇನೆ ದೇವ್ರ ಪೂಜೆ ಮಾಡಬೇಕಾದ್ರೆ ಇದೊಂದು ಯಾವತ್ತೂ ಮರಿಬಾರ್ದು. ದೀಪದ ಆರಾಧನೆ ಅತಿ ಮುಖ್ಯ. ದೀಪದ ಆರಾಧನೆ ಇಲ್ಲದೆ ನಾವು ದೇವ್ರ ಪೂಜೆ ಮಾಡಿದ್ರೆ ದೇವರಿಗೆ ಸಲ್ಲೋದೇನೇ ಇಲ್ಲ. ನೀವು ಯಾವ ರೀತಿ ಬೇಕಿದ್ರೂ ಆರಾಧನೆ ಮಾಡ್ಬೋದು. ನಾನು ಇವತ್ತು ಮೊದಲನೇ ದಿವಸ ಆಗಿರೋದ್ರಿಂದ ಈ ಥರ ತೋರಿಸ್ತಾ ಇದ್ದೀನಿ. ಆಮೇಲೆ ಹಳೇದೇನಾದರೂ ಬತ್ತಿ ಉಳಿದಿದ್ರೆ ಅದನ್ನು ತೆಗೆದುಬಿಟ್ಟು ಹೊಸ ಬತ್ತಿ ಹಾಕಿ ಪ್ರತಿ ದಿವಸ. ನಾವು ನೆನ್ನೆ ತಿಂದಿದ್ದ ಪ್ಲೇಟಲ್ಲೇ ಇವತ್ತು ತಿನ್ನಲ್ಲ ಅಲ್ವಾ? ಅದೇ ರೀತಿ ನೆನ್ನೆ ಹಚ್ಚಿದ್ದ ದೀಪ ಎಣ್ಣೆ ಏನಾದರೂ ಉಳಿದಿದ್ರೆ ಪರವಾಗಿಲ್ಲ. ಬತ್ತಿ ಮಾತ್ರ ಆದಷ್ಟು ಹೊಸದು ಹಾಕಿ. ಬತ್ತಿ ಯಾವಾಗಲೂ ಹೊಸದು ಹಾಕಿದ್ರೇ ಒಳ್ಳೆಯದು. ಬತ್ತಿ ಹೊಸದು ಹಾಕಿ ಪೂಜೆನ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ದೇವ್ರದ್ದು ಹೊಸಲು ಒರೆಸ್ಕೊಂಡು ರಂಗೋಲಿ ಇಟ್ಟಿದ್ದಾಯಿತು. ಇವಾಗ ದೇವ್ರದ್ದು ಆರಾಧನೆ ಮಾಡಿದ್ದು ಅಂದರೆ ದೀಪದ ಆರಾಧನೆ ಮಾಡಿದ್ದು ಆಯಿತು. ದೀಪದ ಆರಾಧನೆ ಆದಮೇಲೆ ದೇವಸ್ಥಾನದಲ್ಲಿ ತುಂಬ ಸುವಾಸನೆಯಿಂದ ತುಂಬಿರುತ್ತೆ. ನೀವು ಗಂಧಿಗೆ ಅಂಗಡಿಗೆ ಹೋದ್ರೂ ತುಂಬಿರುತ್ತೆ. ಅದೇ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಿಮಗೆ ಜಾವದ್ ಅಂತ ಸಿಗುತ್ತೆ. ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ. ಸುಮ್ಮನೆ ಒಂದು ಚಿಟಿಕೆ ಹಾಕ್ಬಿಟ್ರೆ ಸಾಕು, ಮನೆಯೆಲ್ಲ ದೇವಸ್ಥಾನದ ಪರಿಮಳ ಥರನೇ ಇರುತ್ತೆ. ಇದರ ಸುಖ, ಶಾಂತಿ, ನೆಮ್ಮದಿ ಯಾವಾಗಲೂ ತುಂಬಿ ತುಳ್ಕಾಡುತ್ತೆ. ನಾನಂತೂ ಪ್ರತಿ ದಿವಸ ದೇವ್ರ ದೀಪ ಹಚ್ಚಬೇಕಾದ್ರೆ ಒಂದು ಚಿಟಿಕೆ ಅದಕ್ಕೆ ಹಾಕಿಬಿಟ್ಟು ಹಚ್ತೀನಿ. ಚಿಕ್ಕ ದೀಪ ಹಚ್ತೀನಿ ನಾನು ದೇವ್ರ ಹತ್ರ. ಅದು ಕೂಡ ಒಂದು ಚಿಟಿಕೆ ಹಾಕ್ತೀನಿ. ನೀವು ಅದು ಹಾಕೋದ್ರಿಂದ ಮನೆಯೆಲ್ಲ ಪರಿಮಳ ತುಂಬಿರುತ್ತೆ. ಮನೆಯಲ್ಲಿ ಜಗಳ, ಕದನ ಏನಾದರೂ ನಡೀತಾ ಇದ್ದರೆ ಕೂಡ ಅದೆಲ್ಲ ಶಾಂತವಾಗುತ್ತೆ. ಮನೆ ಯಾವಾಗಲೂ ಕ್ಲೀನಾಗಿ ಸುವಾಸನೆಯಿಂದ ಇದ್ದರೆ ಯಾವುದೇ ಜಗಳ, ಕದನ ಏನಾದರೂ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗಿನ ಪರಿಹಾರ ಸಿಗುತ್ತೆ ಅಂತ ಭಾವನೆ. ಮತ್ತು ಅದು ಕೂಡ ನಿಜನೂ ಕೂಡ. ನೀವು ಒಳ್ಳೆ ಭಾವನೆಯಿಂದ ಯಾವುದೇ ಕೆಲಸ ಮಾಡಿದ್ರೂ ಅದು ಯಾವತ್ತೂ ಫಲಿಸ್ತೇ ಇರಲ್ಲ. ಆ ನಂತರ ದೇವರಿಗೆ ಗಂಧ ಹಚ್ತಾ ಇದ್ದೀನಿ. ಪ್ರತಿ ದಿವಸ ದೇವ್ರನ್ನ ನೀವು ನೀರಲ್ಲಿ, ಅಂದರೆ ನಾನು ಬೆಳ್ಳಿದು ಇಟ್ಕೊಂಡಿದ್ದೀನಿ. ಬೆಳ್ಳಿ ಆಗಿರೋದ್ರಿಂದ ಅದನ್ನು ತಿಕ್ಕಿ ತೊಳಿಬೇಡಿ. ಯಾಕೆಂದರೆ ಬೆಳ್ಳಿ ಸವಿಯುತ್ತೆ. ನೀರಿನಲ್ಲಿ, ಶುದ್ಧವಾದ ನೀರಿನಲ್ಲಿ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತಲೇ ನೀರಿಟ್ಟಿರ್ತೀರಲ್ಲ,
ಅದರಲ್ಲಿ ಒಂದು ಸತಿ ಅದ್ಬಿಟ್ಟು ತೆಗೆದ್ರೆ ನೀವು ಹಚ್ಚಿರೋ ಗಂಧ ಕುಂಕುಮ ಎಲ್ಲ ಹೊರಟೋಗ್ಬಿಡುತ್ತೆ. ಆವತ್ತಿಂದ ಅವತ್ತು ಕ್ಲೀನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ. ಅದೇನು ತುಂಬ ಕಷ್ಟ ಏನಲ್ಲ, ಪ್ರತಿ ದಿವಸ ಕ್ಲೀನ್ ಮಾಡಬೇಕಾ ಅಂತ ಅಂದ್ಕೋಬೇಡಿ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ದೇವ್ರನ್ನ ಅದರಲ್ಲಿ 1 ನಿಮಿಷ ಹಿಂಗೆ ಮುಳುಗಿಸ್ಬಿಟ್ಟು ಎತ್ತರೆ ಸಾಕು. ಎಲ್ಲ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ ನೀವೇನೇನು ಹಾಕಿರ್ತೀರ ಅದೆಲ್ಲ ಹೊರಟೋಗುತ್ತೆ. ನಂತರ ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸ್ಬಿಟ್ಟು, ದೇವ್ರನ್ನ ಒರೆಸೋಕ್ಕೆ ಅಂತಲೇ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಒರೆಸ್ಬಿಟ್ಟು ಅವತ್ತಿಂದ ಅರಿಶಿನ ಕುಂಕುಮ ಹಚ್ಚಿ. ಇದಕ್ಕೆಲ್ಲ ತುಂಬ ಸಮಯ ಏನು ಬೇಕಾಗಲ್ಲ, ಕೆಲವೇ ಸಮಯಗಳು. ಆದರೆ ಅದನ್ನು ಯಾವಾಗ್ಲೂ ಪಾಲಿಸ್ಬೇಕು ಅಷ್ಟೇನೆ. ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ ನಾನು. ಒಂದೊಂದು ದಿವಸ ಒಂದೊಂದು ಥರ ಹಚ್ತೀನಿ ಕುಂಕುಮನ. ನಾವು ಒಂದೇ ಥರ ಯಾವಾಗಲೂ ರೆಡಿ ಆಗಲ್ಲ ಅಲ್ವಾ, ಹಾಗೆಯೇ ದೇವರು ಕೂಡ ಒಂದೇ ಥರ ಏನೂ ರೆಡಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ದಿವಸನೂ ಒಂದೊಂದು ಥರ ಮಾಡ್ಕೋಬೋದು ಸಿಂಪಲ್ಲಾಗಿ. ಅಂದರೆ ವಾರಗಳಿದ್ದಾಗ ನೆಲ ಎಲ್ಲ ಒರೆಸಿ ಸ್ವಲ್ಪ ಕಷ್ಟ ಆಗಿದ್ದಾಗ ಸಿಂಪಲ್ಲಾಗಿ ದೇವ್ರ ಪೂಜೆಗಳಿಗೆ ನಾನು ಈ ಥರ ಕುಂಕುಮನ ಇಟ್ಕೋತೀನಿ. ಇಲ್ಲಾಂದರೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡೋಕ್ಕೆ ನಾನು ಮಾಡ್ತಾಯಿರ್ತೀನಿ. ಅಲಂಕಾರ ಮಾಡೋದ್ರಿಂದ ನಮಗೂ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾವಾಗಲೂ ಅಷ್ಟೇ ಪಾಸಿಟಿವ್ ಎನರ್ಜಿಗೆ ಎಲ್ಲರೂ ಹಾತೊರಿತಾ ಇರ್ತಾರಲ್ಲ, ಅದೇ ಥರನೇ ನೀವೇ ನೋಡಿ, ಒಂದು ಸುಂದರವಾದ ನಿಮ್ಮ ಬಟ್ಟೆ ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ದೇವ್ರಿಗೆ ಅಲಂಕಾರ ಕೂಡ ದೇವರಿಗೆ ಲಕ್ಷ್ಮಿಗೆ ಕುಂಕುಮ ಇಡ್ತಾಯಿದ್ದೀನಿ ಹಣೆಗೀಗ. ಗಣಪತಿಗೆ ಕುಂಕುಮ ಏನೂ ಇಡೋದಿಲ್ಲ, ಗಂಧ ಮಾತ್ರ ಇಡ್ತೀನಿ. ಕಾಲ ಹತ್ರ ಮಾತ್ರ ಅರಿಶಿನ ಕುಂಕುಮ ಹಚ್ತೀನಿ. ದೇವರಿಗೆ ಲಕ್ಷ್ಮೀ ದೇವಿಗೆ ಹಣೆಗೆ ಕುಂಕುಮ ಇಟ್ಟು ಆ ಕಡೆ ಈ ಕಡೆ ಗಲ್ಲು ಕೂಡ ಅರಿಶಿನ ಹಚ್ತೀನಿ. ಅದು ನನ್ನದು ವಿಗ್ರಹ ತುಂಬ ಪುಟ್ಟದಿದೆ, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಕೈಗೆ ಮಾತ್ರ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಅದನ್ನು ಒಂದು ಪೀಠದ ಮೇಲೆ ಕುಂಡ್ರಿಸಿ ದೇವ್ರಿಗೆ ಪೂಜೆಗೆ ರೆಡಿ ಮಾಡ್ತೀನಿ. ಎಕ್ಸ್ಟ್ರಾ ಬಿದ್ದಿದ್ದ ಕುಂಕುಮನ ಒಂದು ಚಿಕ್ಕದು ಒಂದು ಬೆಂಕಿ ಕಡ್ಡಿ ಸಹಾಯದಿಂದ ಅದನ್ನು ತೆಗಿತಾ ಇದ್ದೀನಿ. ಬೆಂಕಿ ಕಡ್ಡಿ ಅಂದರೆ ತುಂಬ ಚಿಕ್ಕದಾಗಿರುತ್ತಿಲ್ಲ, ಅದರಿಂದ ಬಳಸ್ತೀನಿ. ನಾನು ಸ್ವಲ್ಪ ಅಂದರೆ ತುಂಬ ಚಿಕ್ಕ ಮೂರ್ತಿ ಇದೆ ನನ್ನ ಹತ್ರ, ಅದರಿಂದ ಬೆಂಕಿ ಕಡ್ಡಿ ಬಳಸ್ತೀನಿ. ಸ್ವಲ್ಪ ದೊಡ್ಡದೇನಾದರೂ ಇದ್ದರೆ ನೀವು ಹಾಗೆ ಕೈಯಲ್ಲೇ ಕ್ಲೀನ್ ಮಾಡ್ಕೋಬೋದು. ಗಣಪತಿಗೆ ಆವಾಗಲೇ ಹೇಳ್ದಂಗೆ ಗಂಧ ಮಾತ್ರ ಹಚ್ಚೋದು, ಅವನಿಗೇನು ಕುಂಕುಮ ಏನೂ ಹಚ್ಚೋದಿಲ್ಲ ನಾವು. ಇದು ನಾರ್ಮಲ್ ಡೇಸ್, ಯಾವುದೇ ರೀತಿ ಅದ್ದೂರಿ ಪೂಜೆ ಇಲ್ಲ. ದೇವರಿಗೆ ಅದ್ದೂರಿ ಪೂಜೆ ಅನ್ನೋದಕ್ಕಿಂತ ಭಕ್ತಿಯಿಂದ ಪೂಜೆ ಮಾಡಬೇಕು, ಸಮಾಧಾನದಿಂದ ಪೂಜೆ ಮಾಡಬೇಕು. ಅದರಲ್ಲೂ ಬೆಳಗ್ಗಿನ ಜಾವ ನೀವು ಪೂಜೆ ಮಾಡೋದ್ರಿಂದ ಅದೃಷ್ಟ ಅನ್ನೋದು ಯಾವುದೇ ಕಾರಣಕ್ಕೂ ಯಾರೇ ತಡಿಬೋದು, ಆದರೆ ದೇವ್ರು ತಡಿಯಲ್ಲ. ಎಲ್ಲರೂ ಕೈ ಬಿಡ್ತಾರೆ, ದೇವ್ರು ಮಾತ್ರ ಕೈ ಬಿಡಲ್ಲ ಅಂತಾರಲ್ಲ, ಆ ಥರ ಬೆಳಗ್ಗೆನೇ ನೀವು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಎಲ್ಲನೂ ಸಿಗುತ್ತೆ. ನಾನಂತೂ ಪ್ರತಿ ದಿವಸ ಅದೇ ರೀತಿ ಬೆಳಗ್ಗೆನೇ ಒಂದು 3 ಗಂಟೆ 3:30ಗೆ ಸ್ನಾನ ಮಾಡಿ ರೆಡಿಯಾಗಿ ಪ್ರತಿ ದಿವಸ ಅದನ್ನು ಮಾಡ್ತಾಯಿರ್ತೀನಿ. ದೇವರಿಗೆ ನೀವು ಏನಾದರೂ ಕುಂಕುಮ ಅಲ್ಲೇನಾದರೂ ಸ್ವಲ್ಪ ಬಿದ್ದಿದ್ರೆ, ಏನಾದರೂ ಸ್ವಲ್ಪ ಇದ್ದರೆ ಅದನ್ನು ಬಟ್ಟೆಲಿ ಕ್ಲೀನ್ ಮಾಡಿ ಅದೇ ಬಟ್ಟೆಲಿ ದೇವ್ರ ಮನೆ ಒರೆಸೋದು ಆ ಥರದನ್ನೆಲ್ಲ ಮಾಡಬಾರ್ದು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಟಿಶ್ಯೂ ಪೇಪರ್ನ ಇಟ್ಕೊಂಡಿದ್ದೀನಿ. ಅಲ್ಲೇನಾದರೂ ಸ್ವಲ್ಪ ಕುಂಕುಮ ಆ ಥರದ್ದು ಏನಾದರೂ ಬಿದ್ದರೆ ಅದ್ರ ಮೇಲೆ ಒಂದು ಹನಿ ನೀರು ಹಾಕಿ ಹಿಂಗೆ ಅಂದ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಬಂದುಬಿಡುತ್ತೆ. ನಾನು 2 ಪುಟ್ಟ ದೀಪಗಳನ್ನ ಬೇರೆ ಇಟ್ಟಿದ್ದೀನಿ. ಅಂದರೆ ದೇವರಿಗೆ ಆರತಿ ಮಾಡ್ತೀವಲ್ಲ ಆ ಥರದ್ದು ಪುಟ್ಟ ದೀಪಗಳು. ಆ ಪುಟ್ಟ ದೀಪಕ್ಕೂ ಅಲಂಕಾರ ಮಾಡ್ಕೋಬೇಕು. ಯಾವುದೇ ದೀಪ ಹಚ್ಚಲಿ ನೀವು ಮನೆಯಲ್ಲಿ ಹೊಸಲ ಹತ್ರ ಹಚ್ಚಬೇಕಾದ್ರೂ ಅಷ್ಟೇ, ದೀಪಗಳ ಆರಾಧನೆ ಇಲ್ಲದೆ ಯಾವುದೇ ಪೂಜೆನೂ ಸಲ್ಲದೇ ಇಲ್ಲ. ದೀಪದ ಆರಾಧನೆ ಇದ್ದರೆ ಮಾತ್ರನೇ ಪೂಜೆಗಳೆಲ್ಲ ಸಲ್ಲೋದು. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ ದೀಪಕ್ಕೂ ಪೂಜೆ ಮಾಡಲೇಬೇಕು. ಫಸ್ಟ್ ದೀಪಗಳಿಗೆ ಪೂಜೆ ಮಾಡಿಕೊಂಡು ಬೇರೆ ಕೆಲಸ ಮಾಡಬೇಕು. ಇದು ಚಿಕ್ಕ ದೀಪ ಇದೆ, ಅದಕ್ಕೆ ಕೂಡ ನಾನು ಗಂಧ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಅದು ತುಂಬ ಪುಟ್ಟ ದೀಪ ಆಗಿರೋದ್ರಿಂದ ಕೈ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಇರಲ್ಲ. ಅದಕ್ಕೆ ಪುಟ್ಟದಾಗಿ ಒಂದು ಬೆಂಕಿ ಕಡ್ಡಿಲಿ ಪೂಜೆ ಅರಿಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಹಚ್ಕೊಂಡ ಮೇಲೆ ಅದಕ್ಕೆ ಒಂದು ಬತ್ತಿ ಹಾಕಿ ತುಪ್ಪದ ದೀಪ ಬೇಕಿದ್ರೂ ಹಚ್ಬೋದು, ಎಣ್ಣೆ ದೀಪಗಳನ್ನ ಬೇಕಿದ್ರೂ ಹಚ್ಬೋದು. ಎಣ್ಣೆ ಅಂದರೆ 2-3 ಎಣ್ಣೆಗಳನ್ನ ಮಿಕ್ಸ್ ಮಾಡಬೇಕು. ಒಂದು ಸಾಸಿವೆ ಎಣ್ಣೆ, ಒಂದು ಕೊಬ್ಬರಿ ಎಣ್ಣೆ, ಒಂದು ಹರಳೆಣ್ಣೆ, ಇವು 3 ಮಿಕ್ಸ್ ಮಾಡಿಬಿಟ್ಟು ದೀಪಗಳಿಗೆ ಎಣ್ಣೆನ ಹಾಕ್ಬೋದು. ನಾನು ಒಂದೇ ಸತಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಇವಾಗ ಆ ದೀಪಗಳಿಗೆ ಎಣ್ಣೆ ಹಾಕಿ ನೆಮ್ಮದಿಯಿಂದ ನಿಷ್ಕಲ್ಮಶದಿಂದ ಪೂಜೆ ಮಾಡಿ ದೇವರಿಗೆ ಆ ಪೂಜೆ ಖಂಡಿತವಾಗ್ಲೂ ಸಲ್ಲುತ್ತೆ.
ಹೂವುಗಳನ್ನ ಇಡಬೇಕಾದ್ರಾಗಲಿ, ನೀವು ಈ ಥರ ಪೂಜೆಗಳನ್ನ ಮಾಡ್ಕೋಬೇಕಾದ್ರಾಗಲಿ, ದೇವ್ರದ್ದು ಶ್ಲೋಕಗಳನ್ನ ಹೇಳ್ಕೊಂಡು ಮಾಡೋದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರೋದು ನಿಜವಾಗ್ಲೂ ಒಳ್ಳೆಯದು. ನಾನು ವಾರಕ್ಕಾಗುವಷ್ಟು ಹೂವುಗಳನ್ನ ತಂದುಬಿಡ್ತೀನಿ. ನನಗೆ ಮಾರ್ಕೆಟ್ ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಒಂದು ಬಾಕ್ಸಿಗೆ ಹೂವುಗಳನ್ನ ಹಾಕಿ ಅದ್ರ ಮೇಲ್ಗಡೆ ಟಿಶ್ಯೂ ಪೇಪರ್ಸ್ನ ಹಾಕಿಟ್ಟಿರ್ತೀನಿ. ಟಿಶ್ಯೂ ಪೇಪರ್ಸ್ನ ಹಾಕಿಟ್ರೆ ಹೂದಲ್ಲಿ ನೀರು ಜಾಸ್ತಿ ಇದ್ದಾಗ ಅದು ಸ್ವಲ್ಪ ತಡೆಯುತ್ತೆ. ಹೂವು ಕೂಡ ತುಂಬ ದಿವಸ ನಿಮಗೆ ಬಾಳಿಕೆ ಬರುತ್ತೆ. ಪ್ರತಿ ದಿವಸ ಹೋಗಿ ಹೂವು ತರಬೇಕು ಅನ್ನೋದು ಏನೂ ಇರೋದಿಲ್ಲ. ಅದಕ್ಕೆ ವಾರಕ್ಕಾಗುವಷ್ಟು ಹೂವುಗಳನ್ನ ತಂದು ಇಟ್ಟುಬಿಟ್ಟಿರ್ತೀನಿ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಸತಿ ನಾನು ಪೂಜೆ ಮಾಡೋದ್ರಿಂದ ಹೂವುಗಳನ್ನೇನೂ ತೆಗೆಯೋದಿಲ್ಲ. ಬೆಳಗ್ಗೆ ಮಾತ್ರ ಇಡ್ತೀನಿ, ಸಾಯಂಕಾಲಕ್ಕೆ ಅದೇ ಹೂವುಗಳಲ್ಲಿ ಪೂಜೆ ಮಾಡ್ತೀನಿ. ಹೂವುಗಳನ್ನ ತೆಗೆಯೋ ಅಭ್ಯಾಸ ಇರೋರು ತೆಗಿಬೋದು, ನಾನೇನು ತೆಗೆಯೋದಿಲ್ಲ. ಯಾವಾಗಲೂ ಅಷ್ಟೇನೆ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಭಕ್ತಿ ರಸ ಒಂದು ಬಿಟ್ಟು ಬೇರೆ ಯಾವ ರಸನೂ ಇಲ್ಲವಂತೆ ದೇವರಿಗೆ. ನೀವು ಏನೋ ಆಡಂಬರ ಅದು ಇದು ಆ ಹೂವು ಇಡು, ಈ ಹೂವು ಇಡು, ಅದ್ಯಾವುದೋ ಇವತ್ತು ಒಂದು ದಿವಸ ಪೂಜೆ ಮಾಡಿಬಿಟ್ರೆ ಲಕ್ಷ್ಮಿ ಒಲ್ದು ಬರುತ್ತೆ, ಆ ಥರದ್ದೆಲ್ಲ. ಪ್ರತಿ ದಿವಸ ಪೂಜೆ ಮಾಡಿದ್ರೆ ಮಾತ್ರ ದೇವರು ಒಲಿಯೋದು. ನಾವು ಪ್ರತಿ ದಿವಸ ಹೇಗೆ ಊಟ ಮಾಡ್ತೀವೋ, ಪ್ರತಿ ದಿವಸ ನಮ್ಮ ದಿನಚರಿ ಹೇಗಿರುತ್ತೋ ಹಾಗೇನೆ ದೇವರಿಗೂ ಪ್ರತಿ ದಿವಸ ನಾವು ಅವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಮಾತ್ರ ನಮಗೆ ನೆಮ್ಮದಿ ಶಾಂತಿ ಎರಡೂ ಸಿಗೋದು. ನಾನು ಆವಾಗಲೇ ಹೇಳ್ದಂಗೆ 2-3 ಎಣ್ಣೆಗಳನ್ನ ಹಾಕಿಟ್ಟಿದ್ದೀನಿ. ಇದು ತುಪ್ಪನೂ ಸ್ವಲ್ಪ ಬಳಸಿದ್ದೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ತುಪ್ಪ. ಪ್ರತಿ ದಿವಸ ನಾನು ದೀಪಗಳಿಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಬಳಸ್ತಾ ಇದ್ದಿದ್ದರಿಂದ ಸ್ವಲ್ಪ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಆ ಥರ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಹಣಕಾಸಿನ ಬಾಧೆ ಏನೇ ಇರಲಿ, ನಿಮಗೆ ಮಕ್ಕಳು ಚೆನ್ನಾಗಿ ಓದದೇ ಇರ್ಬೋದು, ಏನಾದರೂ ಕೋರ್ಟು ಕಚೇರಿ ವ್ಯಾಪಾರ ವ್ಯವಹಾರ ಏನೇ ತೊಂದರೆ ಇರಲಿ, ಪ್ರತಿ ದಿವಸ ಬೆಳಗ್ಗೆ ಎದ್ದು 3:30ಗೆ ಅದೊಂದು ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಟೈಮ್ ಇರುತ್ತೆ. ಅದು 4 ಗಂಟೆಯಿಂದ ಶುರುವಾಗುತ್ತೆ. ನೀವು 3:30ಗೆ ಎದ್ದು ಒಂಚೂರು ಸ್ನಾನ ಗಿನ ಮಾಡಿ ದೇವರಿಗೆ ದೀಪ ಹಚ್ಚಿ ನೋಡಿ. ಒಂದು ಮಂಡಲ ಅಂತ ಇರುತ್ತೆ 40 ದಿವಸ, ಅಷ್ಟು ದಿವಸಗಳಲ್ಲಿ ಪೂಜೆ ಮಾಡಿ ನೋಡಿ. ನಿಮ್ಮ ಕಷ್ಟಗಳೆಲ್ಲ ಹೇಳಿ ಹೆಸರಿಲ್ಲದೆ ಹೋಗದೆ ಇದ್ದರೆ ಕೇಳಿ. ನಾನಂತೂ ಪ್ರತಿ ದಿವಸ ಮಾಡ್ತಾನೇ ಇರ್ತೀನಿ. ಯಾಕೆ ಅಂದರೆ ದೇವ್ರ ಆರಾಧನೆ ಮಾಡದೇ ಇದ್ದರೆ ನಾವೆಲ್ಲ ಬದುಕಿರೋಕ್ಕಾಗುತ್ತಾ? ದೇವರಿಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿನೂ ಅಳ್ಳಾಡೋದಿಲ್ಲ. ಪ್ರತಿ ದಿವಸ ಪೂಜೆ ಮಾಡೋವಾಗ ನಿಮಗೆ ಒಂದು ಸ್ತೋತ್ರದ ಬುಕ್ಸ್ ಅಂತ ಸಿಗುತ್ತೆ. ನೀವು ಆ ಸ್ತೋತ್ರದ ಬುಕ್ಸ್ ಇಟ್ಕೊಂಡು ಪೂಜೆ ಮಾಡಿಕೊಂಡು ಹೇಳ್ತಾ ಪೂಜೆ ಮಾಡ್ಬೋದು. ಯಾವಾಗ್ಲೂ ಅಷ್ಟೇನೆ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ಸಗಣಿಯಲ್ಲಿ ದೀಪ ಹಚ್ತೀನಿ, ಆಮೇಲೆ ಉಪ್ಪಿನ ದೀಪ ಹಚ್ತೀನಿ. ಇವತ್ತು ಯಾವುದೇ ರೀತಿ ಮಾಡಿಲ್ಲ, ಸಿಂಪಲ್ಲಾಗಿ ಈ ಪೂಜಾ ವಿಧಾನನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಬೆಳಗ್ಗೆ 3:30ಗೆ ಪೂಜೆ ಮಾಡಿರೋವಂಥದ್ದು. ಸಾಯಂಕಾಲ ಕೂಡ ದೀಪ ಹಚ್ತೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಳೆನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಮರಿಬೇಡಿ.